ಬೇರೆ ವಿಧಿ ಇಲ್ಲ, ನಮ್ಗೆ ಇದು ಬಿಟ್ಟರೆ ಬೇರೆ ಗೊತ್ತಿಲ್ಲ. ಹಂಗಾಗಿ ಪ್ರಾಬ್ಲಮ್ ಇಲ್ಲ ಸರ್. ಇದರಲ್ಲಿ ಆರಾಮಾಗಿ ನೀರು ಕುಡಿಬೋದು, ಊಟ ಮಾಡ್ಬೋದು, ಶುಗರು ಗೀಗರು ಏನೂ ಬರಲ್ಲ ಸರ್. ಎಲ್ರಿಗೂ ನಮಸ್ಕಾರ. ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಅಂತ ಒಂದು ಗಾದೆ ಕೇಳಿರ್ತೀರ. ನಾವೇನು ಮಣ್ಣಿನ ಪಾತ್ರೆಗಳ ಬಗ್ಗೆಲ್ಲ ಉಪಯೋಗಿಸ್ತಾ ಇದ್ವಿ, ಅದರಿಂದ ಎಷ್ಟೋ ಶ್ರಮ ಇದೆ ಅಂತ ಗೊತ್ತಾಗಬೇಕು. ಇವರು ಕುಂಬಾರಿಕೆ ಮೂಲ ವೃತ್ತಿ. ಈಗೇನು ನೀವೊಂದು ಪಾತ್ರೆ ನೋಡ್ತಿರಲ್ವಾ, ಇದನ್ನು ಮಾಡಬೇಕಾದ್ರೆ ಎಷ್ಟೆಲ್ಲ ಪ್ರೊಸೀಜರ್ ಇರುತ್ತೆ ಅಂತ 90s ಅಥವಾ 2000 ಯಾರು ಹುಟ್ಟಿರ್ತಿರಲ್ಲ ಅವ್ರಿಗೆ ಗೊತ್ತಿರುತ್ತೆ. ಕೆರೆಯಲ್ಲಿ ಆ ಮಣ್ಣು ತಗೊಬಂದು ಅದನ್ನು ಹದ ಮಾಡಿ ತುಳಿದು ರಾತ್ರಿ ಎಲ್ಲ ಮತ್ತು ಬೆಳಗ್ಗೆ ಈ ಥರ ಹಾಕ್ಬಿಟ್ಟು ಕೈಯಲ್ಲಿ ಹಿಂಗೆ ತಿರುಗಿಸ್ತಾ ಇದ್ರು. ಬಟ್ ಈಗ ಎಲೆಕ್ಟ್ರಿಕ್ ಥರ ಬಂದಿದೆ ಅದು ರನ್ ಆಗಲಿಕ್ಕೆ. ಇಲ್ಲಿ ಇವರು ಮೂಲ ಕಸುಬೇನಿದೆ ಕುಂಬಾರಿಕೆ. ಇವರಲ್ಲಿ ಈಗ ನಾವು ವಾಟರ್ ಬಾಟ್ಲು ಎಲ್ಲ ಉಪಯೋಗಿಸ್ತಾ ಇದ್ದೀವಿ. ವಾಟರ್ ಬಾಟ್ಲು ಕೂಡ ಸಿಗುತ್ತೆ, ಪಾತ್ರೆಗಳು ಸಿಗುತ್ತೆ, ರಾಗಿ ಅಕ್ಕಿ ಅಥವಾ ಆಯಿಲ್ಲು ಅದಕ್ಕೆ ಸ್ಟೋರ್ ಮಾಡೋದಕ್ಕೆ ಏನೇನು ಬೇಕೋ ಪ್ರತಿಯೊಂದು ಕೂಡ ಆ ಪಳೆಯುಳಿಕೆಗಳು ಏನಿದ್ವೋ ಅದನ್ನು ಉಳಿಸೋಂಥ ನಿಟ್ಟಿನಲ್ಲಿ ಈ ವೃತ್ತಿ ಮಾಡೋವಂಥವ್ರು JKBKನಲ್ಲಿ ಒಂದು ಸ್ಟಾಲ್ ಹಾಕಿದ್ದಾರೆ. ಯಾರಿಗೆ ಈಗ ಒಂದು ಪ್ಯೂರ್ ಮಡಕೆಗಳು ಎಲ್ಲಿ ಸಿಗುತ್ತೆ ಅಂತ ನೀವೇನೋ ಹುಡುಕ್ತಾ ಇದ್ದರೆ ಖಂಡಿತ ಇವರನ್ನು ಸಂಪರ್ಕ ಮಾಡ್ಬೋದು. ಇವರು ಮೂಲ ಬಂದ್ಬಿಟ್ಟು ದೇವನಹಳ್ಳಿಲಿ ಇರ್ತಾರೆ. ದೇವನಹಳ್ಳಿಯಲ್ಲಿ ಇರ್ತಕ್ಕಂಥ ಕುಂಬಾರ ಬೀದಿನಲ್ಲಿ ಇವ್ರ ಸಮುದಾಯದವರೇ ಈ ಒಂದು ವೃತ್ತಿನ ಪರಂಪರೆಯನ್ನು ಉಳಿಸ್ಕೊಂಡು ಹೋಗೋಂಥ ಕೆಲಸ ಮಾಡ್ತಾ ಇದ್ದಾರೆ. ಈ ವೃತ್ತಿ ಉಳಿಬೇಕು ಅಂತಂದರೆ ನೀವು ಮಾಡಬೇಕಾಗಿರೋದಷ್ಟೇ, ನೀವು ಕೂಡ ಮಣ್ಣಿನ ಪಾತ್ರೆಗಳನ್ನ ಬಳಸಿ, ಜೊತೆಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಯಾರೆಲ್ಲ ನೋಡ್ತಾ ಇದ್ದಾರೆ ಈ ಮಣ್ಣಿನ ಪಾತ್ರೆಗಳು ಅವ್ರಿಗೆ ಈ ವಿಡಿಯೋ ತಲುಪೋ ಥರ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಏನೇನು ಸಿಗುತ್ತೆ ಹೇಳಿ ಸರ್? ಸರ್ ಮಣ್ಣಿನ ಪಾತ್ರೆ ಎಲ್ಲ ಥರದಲ್ಲೂ ಸಿಗುತ್ತೆ. ನಮ್ಮಲ್ಲಿ ಅನ್ನ ಮಾಡೋ ಮಡಿಕೆ, ಮೀನು ಮಾಡೋ ಮಡಿಕೆ, ಮತ್ತು ನೀರು ಕುಡಿಯೋ ಮಡಿಕೆ, ಚಂಬು, ನೀರು ಚಂಬು, ಗ್ಲಾಸು, ಇದೆಲ್ಲ ಪ್ರತಿಯೊಂದು ದೀಪ ಎಲ್ಲ ಸಿಗುತ್ತೆ ಸರ್. ಮತ್ತು ಪ್ರಾಬ್ಲಮ್ ಇಲ್ಲ ಸರ್. ಇದರಲ್ಲಿ ಆರಾಮಾಗಿ ನೀರು ಕುಡಿಬೋದು, ಊಟ ಮಾಡ್ಬೋದು, ಶುಗರು ಗೀಗರು ಏನೂ ಬರಲ್ಲ ಸರ್. ಓಕೆ, ನೀವು ಕುಂಬಾರಿಕೆ ಮಾಡೋದಾ? ಹೌದು ಸರ್, ಹೌದು ಸರ್. ಎಷ್ಟು ವರ್ಷದಿಂದ ಮಾಡಿದ್ದೀರಾ? ನಮ್ಮ ತಲಾಂತರ ಪೂರ್ತಿ ಅದೇ ಸರ್. ನಾವು ಈಗ ಇಲ್ಲಿ ಎಲೆಕ್ಟ್ರಿಕಲ್ ರನ್ ಮಾಡ್ತಾ ಇದ್ದೀರಾ? ಊರಲ್ಲಾದರೆ? ಊರಲ್ಲೂ ಇದೆ ಸರ್, ಎಲೆಕ್ಟ್ರಿಕಲ್ಲೂ ಮಾಡ್ತೀವಿ. ಮತ್ತು ಮೊದಲೆಲ್ಲ ಕೈಯಲ್ಲಿ, ಇವಾಗೆಲ್ಲ ಚಕ್ರ ಎಲೆಕ್ಟ್ರಿಕ್ ಬಂದೈತಲ್ಲ, ಹಂಗಾಗಿ ಅದು ಇದರಲ್ಲೇ ಮಾಡ್ತಾ ಇದ್ದೀವಿ ಸರ್. ಓಕೆ, ಈಗ ನಿಮ್ಗೆ ಐಟಮ್ ಬೇಕು ಅಂದರೆ ಎಲ್ಲಿಗೆ ಬರ್ಬೇಕು ಜನ? ಸರ್ ದೇವನಹಳ್ಳಿ ಸರ್. ಎಲ್ಲಿ ಹೇಳಿ ದೇವನಹಳ್ಳಿ ಕರೆಕ್ಟಾಗಿ ಅಡ್ರೆಸ್? ದೇವನಹಳ್ಳಿ ಕುಂಬಾರ ಬೀದಿ ಸರ್. ಕುಂಬಾರ ಬೀದಿ. ದೇವನಹಳ್ಳಿ. ನಮ್ಮ ಹೆಸರು ನಾರಾಯಣ ಸರ್. ನಿಮ್ಮ ಫೋನ್ ನಂಬರು? ಫೋನ್ ನಂಬರು 9513272478. ಎಲ್ಲ ಸುಟ್ಟು ತರೋದಲ್ವಾ? ಹೌದು ಸರ್, ಸುಡಲೇಬೇಕು. ಅದು ಎಷ್ಟು ದಿನ ಮಾಡಿದಾದ್ಮೇಲೆ ಎಷ್ಟು ಇದು ಮಾಡಬೇಕು? ಬೇಕು ಸರ್, ಒಂದು 4 ದಿವಸ ಒಣಗಿಸ್ಬೇಕು, 3 ದಿವಸ ಸುಡಬೇಕು ಸರ್. ಅದಕ್ಕೆ ತುಂಬ ಸೌದೆ ಹಾಕಿ ಸುಡಬೇಕು. ಹಂಗಾಗಿ ಒಂದು 3-4 ದಿವಸ ಹಿಡಿಯುತ್ತೆ ಸರ್. ಸುಡೋಕ್ಕೆ ಒಂದು 3-4 ದಿವಸ ಆಗುತ್ತೆ, ಒಣಗ್ಸೋಕೆ ಒಂದು 4-5 ದಿವಸ ಆಗುತ್ತೆ. ಮತ್ತು ಮಾಡೋದೆಲ್ಲ ಒಂದು ತಿಂಗಳು 1.5 ತಿಂಗಳು ಹಿಡಿಯುತ್ತೆ ಸರ್. ಎಲ್ಲ ಥರ ಐಟಮು ಮಿಕ್ಸಿಂಗ್ ಬೇಕು. ಇದು ಲಾಭ ಇದೆಯಾ ನಿಮಗೆ? ಸರ್ ಲಾಭ ಅಂತ ಏನೂ ಇಲ್ಲ, ಅವಾಗಿಂದ ನಡ್ಕೊಂಬಂದಿರೋದು. ಮಾಡಲೇಬೇಕು. ಬೇರೆ ವಿಧಿ ಇಲ್ಲ. ಬೇರೆ ವಿಧಿ ಇಲ್ಲ, ನಮ್ಗೆ ಇದು ಬಿಟ್ಟರೆ ಬೇರೆ ಗೊತ್ತಿಲ್ಲ. ಹಂಗಾಗಿ ಹಂಗಂತೀರಾ? ನಮಗೆ ಈಗ ಈ ಥರ ಚಿಕ್ಕ ಪಾತ್ರೆಗಳವೆ, ಊರೆಲ್ಲ ದೊಡ್ಡ ಪಾತ್ರೆಗಳೆಲ್ಲ ಸಿಗ್ತಾವ ಮಡಿಕೆಗಳು? ಸಿಗುತ್ತೆ ಸರ್. ಯಾವ ಥರ ಸಿಗುತ್ತೆ ದೊಡ್ಡ ಮಡಿಕೆಗಳು ಅಂದರೆ? ನಿಮಗೆ ಯಾವ ಥರ ಬೇಕಂದ್ರೂ ಸಿಗುತ್ತೆ ಸರ್. ನಿಮಗೆ ಮಡಿಕೆ ಊಟಕ್ಕೆ ಬೇಕಂದ್ರೂ ಸಿಗುತ್ತೆ, ಮುದ್ದೆಗೆ ಬೇಕಂದ್ರೂ ಸಿಗುತ್ತೆ, ಚಿಕನ್ ಫ್ರೈ, ಬಿರಿಯಾನಿ, ಆ ಥರ ಪ್ರತಿಯೊಂದಕ್ಕೂ ಸಿಗುತ್ತೆ ಸರ್. ಕೊಡ್ತೀವಿ. ನಂಬರ್ ಎಲ್ಲ ಕೊಟ್ಟಿದ್ದೀವಲ್ಲ, ನೀವು ನಮ್ಮ ನಂಬರ್ ಸ್ಕ್ರೀನ್ ಮೇಲೆ ಇರುತ್ತೆ, ಬನ್ನಿ, ಯಾವಾಗ ಬೇಕೋ ಕಾಲ್ ಮಾಡಿ. ನೋಡಿ, ಈಗ ಒಂದು ಮಡಿಕೆ ಒಂದು ಕುಡಿಕೆ ಮಾಡ್ಬೇಕಾದ್ರೆ ಎಷ್ಟೆಲ್ಲ ಕಷ್ಟಗಳಿದೆ ಅಂತ ಈಗ ಮಾಡ್ತಾರೆ ನೋಡಿ. ಈಗ ಏನು ಮಾಡ್ತಾರೋದು? ಈಗ ಬಾಜು ಸರ್. ಹೌದಾ? ಹೌದು. ಇನ್ನೇನು ಮಡಕೆ ಆಗ ಅಂತ ಫೈನಲ್ ಮೂಮೆಂಟಿಗೆ ಈಗ ಬಂದಿದ್ದೀವಿ. ಇಷ್ಟೆಲ್ಲ ಪ್ರೊಸೀಜರ್ ಆಗಲಿಕ್ಕೆ 5 ಮಿನಿಟ್ಸ್ ಮೇಲ್ಗೂ ಆಗಿದೆ. ಈಗ ಶೇಪ್ ಆಗ್ತಾ ಇದೆ ಮಡಕೆ. ಹಾಂ, ಕಟ್ಟಾಯ್ತು ನೋಡಿ. ಈಗ ತೋರಿಸಿ ಪೂರ್ತಿ. ಕೈ ಹಿಂಗೆ ತಿರುಗಿಸಿ. ಏನಕ್ಕೆ ಬಳಸ್ತಾರೆ? ನೀರು ಕುಡಿಯೋಕ್ಕ? ಹಾಂ.